ನೋಡಿ, ಬೆಳಗಾವಿಯಲ್ಲಿ ಇಂಟರ್ನ್ಯಾಷನಲ್ ಹ್ಯಾಕರ್ಸ್ಗಳನ್ನ ಅರೆಸ್ಟ್ ಮಾಡಲಾಗಿದೆ. ಜಾರ್ಖಂಡ್ನ ಜಮ್ತಾರಾ ಮಾದರಿಯಲ್ಲಿ ಕಾಲ್ ಸೆಂಟರ್ ಅನ್ನ ಬೆಳಗಾವಿಯಲ್ಲಿ ಇವರು ತೆರೆದಿಟ್ಕೊಂಡಿದ್ರು. ಬೆಳಗಾವಿಯಲ್ಲಿ ಇಂಟರ್ನ್ಯಾಷನಲ್ ಹ್ಯಾಕರ್ಸ್ಗಳನ್ನ ಬಂಧಿಸಲಾಗಿದೆ. ಜಾರ್ಖಂಡ್ನ ಜಮ್ತಾರಾ ಮಾದರಿಯಲ್ಲೇ ಕಾಲ್ ಸೆಂಟರ್ಗಳನ್ನ ಬೆಳಗಾವಿಯಲ್ಲಿ ಇವರು ಓಪನ್ ಮಾಡಿದ್ರು. ಸದ್ಯ ಕಾಲ್ ಸೆಂಟರ್ ತೆರೆದಿದ್ದಂತಹ ಗ್ಯಾಂಗ್ ಲಾಕ್ ಆಗಿದೆ. ಬೆಳಗಾವಿ ಸೈಬರ್ ಠಾಣೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಬೆಳಗಾವಿಯಲ್ಲಿ ಕೂತ್ಕೊಂಡು ಅಮೆರಿಕ ಪ್ರಜೆಗಳಿಗೆ ಬಲೆ ಬೀಸ್ತಾ ಇದ್ರು ಈ ಕದೀಮರು. 31 ಜನರನ್ನ ಬಂಧಿಸಿ ಬೆಳಗಾವಿಯ ಹಿಂಡಲಗ ಜೈಲಿಗಟ್ಟಿದ್ದಾರೆ ಪೊಲೀಸರು. ಬಣ್ಣದ ಮಾತಿಗೆ ಮರಳಾಗಿ ಕೋಟ್ಯಾಂತರ ಡಾಲರ್ ಅನ್ನ ಮೋಸ ಮಾಡ್ತಾ ಇದ್ರು. ದಾಳಿ ವೇಳೆ 37 ಲ್ಯಾಪ್ಟಾಪ್, 37 ಮೊಬೈಲ್ಗಳು ಪತ್ತೆಯಾಗಿದೆ. ಅವೆಲ್ಲವನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಬೆಳಗಾವಿಯ ಆಜಂ ನಗರದ ಕುಮಾರ್ ಹಾಲ್ನಲ್ಲಿ ಇವರು ದಂಧೆ ನಡೆಸ್ತಾ ಇದ್ರು. ಇವರನ್ನ ಪೊಲೀಸರೀಗ ಅರೆಸ್ಟ್ ಮಾಡಿದ್ದಾರೆ. ಅಮೆರಿಕ, ಗುಜರಾತ್ ಹಾಗೆ ರಾಜಸ್ಥಾನ ಮೂಲದ ಕಿಂಗ್ ಪಿನ್ಗಳಿವರು. ಇಬ್ಬರು ಕಿಂಗ್ ಪಿನ್ ಅಮೆರಿಕ ವಂಚಕರ ಜೊತೆ ಶಾಮೀಲಾಗಿದ್ರು. ಕಾಲ್ ಸೆಂಟರ್ ಹೆಸರಿನಲ್ಲಿ ಬೆಳಗಾವಿಯಲ್ಲಿ ಆಫೀಸ್ ಓಪನ್ ಮಾಡ್ಕೊಂಡಿದ್ರು. ಆಜಂ ನಗರದಲ್ಲಿ ಕಚೇರಿಯನ್ನ ತೆರೆದಿದ್ರು ಇಬ್ರು. ಈ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ರು 33 ಜನ ಯುವಕರು. ಒಬ್ಬ ಯುವಕನಿಗೆ ನಿತ್ಯ 100 ಜನರಿಗೆ ಕಾಲ್ ಮಾಡೋ ಟಾರ್ಗೆಟ್ ಕೊಡ್ತಾ ಇದ್ರು. ಡಾರ್ಕ್ ವೆಬ್ನಲ್ಲಿ ನಂಬರ್ ತೆಗೆದುಕೊಂಡು ಅಮೆರಿಕ ಪ್ರಜೆಗಳಿಗೆ ಕರೆ ಮಾಡಿ ತಮ್ಮ ಹೆಸರಿನಲ್ಲಿ ಪಾರ್ಸಲ್ ಬಂದಿದೆ ಅಂತ ಹೇಳಿ ಮೋಸ ಮಾಡ್ತಾ ಇದ್ರು. ಏ ಮೇಡಮ್ ಮೇಡಮ್ ಹಾಲ್ ಬಾಕ್ಸೈಟ್ ರೋಡಲ್ಲಿ ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಒಂದು ರೇಡ್ ಕಂಡಕ್ಟ್ ಮಾಡಿದ್ದಾರೆ. ಅಲ್ಲಿ ಒಂದು ಇಂಟರ್ನ್ಯಾಷನಲ್ ಕಾಲ್ ಸೆಂಟರ್, ಫ್ರಾಡ್ ಕಾಲ್ ಸೆಂಟರ್ ರಾದರ್ ಆಪ್ರೇಟ್ ಆಗ್ತಾಯಿತ್ತು. ಅದು ಗೊತ್ತಾಯಿತು. ಪೂರ್ತಿ ರಾತ್ರಿ ನಮ್ಮ ಅಧಿಕಾರಿಗಳು ಅಲ್ಲಿ ಸೀಸರ್ದು ಪ್ರೊಸೆಸ್ ನಡೆದಿದ್ದಾರೆ. ನೀವು ನೋಡ್ಬೋದು, ಇದು 37 ಲ್ಯಾಪ್ಟಾಪ್ಸ್, 37 ಮೊಬೈಲ್ ಫೋನ್ಸ್ ಆ ಜಾಗೆಯಿಂದ ನಮಗೆ ಸೀಸ್ ಆಗಿದೆ. ಇವರದು ಅಪ್ಲಿಕೇಶನ್ಸ್ ಕ್ಲೌಡ್ ಮೇಲೆ ಇತ್ತು. ಸೊ ಅದರದ್ದು ಕೂಡ ನಾವು ಎವಿಡೆನ್ಸ್ ಗ್ಯಾದರಿಂಗ್ ಮಾಡ್ತಾಯಿದ್ದೀವಿ. ಒಟ್ಟು 33 ಆರೋಪಿಗಳಿಗೆ ನಮ್ಮ ಅಧಿಕಾರಿ ದಸ್ತಗಿರಿ ಮಾಡಿದ್ದಾರೆ. ಈ 33 ಆರೋಪಿಗಳು ಬೇರೆ ಬೇರೆ ರಾಜ್ಯದಿಂದ ಇದ್ದಾರೆ. ಆಸಾಮ್, ಗುಜರಾತ್, ಹಿಮಾಚಲ್ ಪ್ರದೇಶ್, ಜಾರ್ಖಂಡ್, ಮಹಾರಾಷ್ಟ್ರ, ಮೇಘಾಲಯ, ನಾಗಾಲ್ಯಾಂಡ್. ಬೆಳಗಾವಿ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಬೆಳಗಾವಿಯಲ್ಲಿ ಇಂಥದ್ದೊಂದು ಇಂಟರ್ನ್ಯಾಷನಲ್ ಸೈಬರ್ ಖದೀಮರ ಗ್ಯಾಂಗ್ ಆಕ್ಟಿವ್ ಆಗಿತ್ತು ಅನ್ನೋದು ಆಘಾತಕಾರಿ ವಿಚಾರ. ಸುಮಾರು ಎಷ್ಟು ತಿಂಗಳಿಂದ ಈ ಸೈಬರ್ ಖದೀಮರು ಬೆಳಗಾವಿಯಲ್ಲಿ ಠಿಕಾಣಿ ಹೂಡಿದ್ರು? ಸದ್ಯ ಎಷ್ಟು ಮೋಸ ಮಾಡಿದ್ದಾರೆ? ಪೊಲೀಸರು ಏನು ಹೇಳ್ತಾ ಇದ್ದಾರೆ? ಹೌದು ಸಿಂಧೂರ, ಕಳೆದ 11 ತಿಂಗಳಿಂದ ಬೆಳಗಾವಿ ಅಜಂ ನಗರದಲ್ಲಿ ಈ ಒಂದು ಕಾರ್ಯಾಚರಣೆ ನಡೆಯುತ್ತೆ. ಇಲ್ಲಿವರೆಗೂ ಸಹ ಬೇರೆ ದೇಶದಲ್ಲಿ ಕುಳಿತುಕೊಂಡು ಭಾರತದ ಪ್ರಜೆಗಳಿಗೆ ವಂಚನೆ ಮಾಡ್ತಾ ಇತ್ತು. ಆದ್ರೆ ಭಾರತದ ಕರ್ನಾಟಕದ ಬೆಳಗಾವಿಯಲ್ಲಿ ಕುಳಿತು ಅಮೆರಿಕದ ಪ್ರಜೆಗಳಿಗೆ ವಂಚನೆ ಮಾಡುವ ಜಾಲವನ್ನ ಬೆಳಗಾವಿ CN ಪೊಲೀಸರು ಮತ್ತು ಬೆಳಗಾವಿಯ APMC ಪೊಲೀಸರು ಇನ್ಸ್ಪೆಕ್ಟರ್ ಅಂತ ಉಸ್ಮಾನ್ ಗಣಿ ಔಟಿ ಸೇರಿದಂತೆ ಅನೇಕ ಒಂದು ಪೊಲೀಸ್ ಅಧಿಕಾರಿಗಳು ಒಂದು ದಾಳಿ ಮಾಡ್ತಾರೆ. ದಾಳಿ ವೇಳೆಯಲ್ಲಿ 32 ಜನ ಏನು ಒಂದು ಆರೋಪಿಗಳು ಇರ್ತಾರೆ, ಅವರು ತಗಲಾಕೊಂಡಿರ್ತಾರೆ. ಒಂದು ಡಾರ್ಕ್ ವೆಬ್ ಮುಖಾಂತರ ಅಮೆರಿಕ ಪ್ರಜೆಗಳ ಒಂದು ಫೋನ್ ನಂಬರ್ಗಳಿಂದ ಒಂದು ಮಾಡ್ಕೊಂಡು ಅವ್ರಿಗೆ ಕರೆ ಮಾಡಿ ಒಂದು ಪಾರ್ಸಲ್ ಬಂದಿದೆ ಅಂತ ಹೇಳಿ ಅವ್ರಿಗೆ ಕರೆ ಮಾಡ್ತಾರೆ. ಆ ಸಮಯದಲ್ಲಿ ಪಾರ್ಸಲ್ ಬಂದಿದ್ದ ಸಮಯದಲ್ಲಿ ಅವರೊಂದು ವೆಬ್ಸೈಟ್ ಅನ್ನ ಕಳಿಸಿರ್ತಾರೆ. ಅದನ್ನು ಓಪನ್ ಮಾಡಿ ಸ್ಕ್ರಾಚ್ ಮಾಡಿ ನಮಗೆ ನಂಬರ್ ಸಿಗುತ್ತೆ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಅವರಿರುವಂತ ಏನು ಅಮೆರಿಕ ಪ್ರಜೆಗಳಿರುವ ಅಕೌಂಟ್ ನಿಂದ ಡಾಲರ್ ಹಣವನ್ನ ಇವರು ಕದೀತಾರೆ. ಈ ಒಂದು ಕದಂತ ಸಮಯದಲ್ಲಿ ಬೆಳಗಾವಿ CN ಪೊಲೀಸರಿಗೆ ಯಾವಾಗ ಮಾಹಿತಿ ಬರುತ್ತೆ, ಬೆಳಗಾವಿಯಲ್ಲಿ ಕಳೆದ 11 ತಿಂಗಳಿಂದ ಈ ಒಂದು ಪ್ರಕರಣ ಆಗಿದ್ದಂತ ಒಂದು 32 ಜನ ಉತ್ತರ ಭಾರತದ ಪ್ರಜೆಗಳು, ಅದರಲ್ಲಿ ಪ್ರಮುಖವಾಗಿ ಗುಜರಾತ್ ಮತ್ತು ಏನು ಮಹಾರಾಷ್ಟ್ರದಲ್ಲಿರುವಂತಹ ಅನೇಕ ಜನ ಒಂದು ಇರ್ತಾರೆ. ಆ ಒಂದು 32 ಜನರು ಸಹ ಈ ಒಂದು ಅಕ್ರಮ ಒಂದು ಕಾಲ್ ಸೆಂಟರ್ ಇಟ್ಕೊಂಡು ಈ ಒಂದು ದಂಧೆ ಮಾಡ್ತಿರ್ತಾರೆ. ಯಾವಾಗ CN ಪೊಲೀಸರಿಗೆ ಇದು ತಿಳಿಯುತ್ತೆ, ನಿನ್ನೆ ಅವರಿಗೆ ಮಧ್ಯರಾತ್ರಿ ಅವರನ್ನ ಬಂಧಿಸಿ ಇವತ್ತು ಬೆಳಗಾವಿಯ ಒಂದು ಹಿಂಡಲ್ಗ ಜೈಲಿಗೆ ಕಳಿಸಲಾಗಿದೆ. ಸಿಂಧೂರ, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಏ ಮೇಡಮ್ ಮೇಡಮ್